ಇದು ಎಕ್ಸರ್ಸೈಸ್ ಅದ, ಚಂದಂಗ ಮಾಡ್ರಿ, ಚಂದಂಗ ತಿಳ್ಕೊರಿ ಗಣಿತಗಳನ್ನ. ಈ ಅನುಕರಣ ನಂಬರ್ ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ಮುಂದೆಲ್ಲ ಗಣಿತಗಳು ಬರ್ತಾವೆ. ನೀವು ಮಾಡಿದಿಂದ ಮಲ್ಲ ಕಂಸಗಳನ್ನು ಬಿಡಿಸ್ಕೋಬೇಕು, ಹೆಂಗೆ ಹಚ್ಕೋಬೇಕು ಅನ್ನೋದು ನಿಮ್ಗೆ ತಲೆ ಇತ್ತಂದ್ರೆ ಎರಡೆರಡು ರೀತಿ ಒಳಗೆ ಗಣಿತ ಮಾಡ್ಬೋದು. ನಾವು ಎಲ್ಲರೂ ಮಾಡೋದಾಗೆಲ್ಲ ವಿಡಿಯೋ ಆನ್ ಮಾಡ್ರಿ. ನೀವು ಗಣಿತ ಬಿಡಿಸೋದಾದ್ರೆ ಈಗ ಮ್ಯೂಟ್ ಮಾಡ್ರಿ, ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿ, ನಾ ತಿಳಿಸ್ತೇನೆ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. 8 ಮೈನಸ್ 7ರಾಗ 3 ಆದ್ರೆ 4, 8ರಾಗ 4 ಆದ್ರೆ 4. ಆನ್ಸರ್ ಈಸ್ ಈಕ್ವಲ್ ಟು ಎಷ್ಟು? 4. ನಿಮ್ದು ಉತ್ತರ ಬಂದೋದಿಲ್ಲೋ ಕರೆಕ್ಟ್ ಅದೆಲ್ಲೋ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಗಣಿತಗಳು ಸರಿಯಾಗಿ ನಿಮಗೆ ಬಂದಾವೋ ಇಲ್ಲೋ ಎಲ್ಲ ನೋಡ್ಕೋಬೇಕು. ಆಮೇಲೆ ಇನ್ನು ಆವರಣಗಳನ್ನು ಈ ಮೊದಲು ದೊಡ್ಡ ಕಾಸು ಬಿಡಿಸ್ಕೋಬೇಕಾಗ್ಯದ ನೋಡಿ. 10 ಪ್ಲಸ್ 5 ಮೈನಸ್ 1 ಮೈನಸ್ 3 ಅದ. ಇಲ್ಲಿ ಏನು ಮಾಡಬೇಕು? 5ರಾಗ 1 ಕಳೆದ್ರೆ ಎಷ್ಟು? 10 ಪ್ಲಸ್ ಇದನ್ನು ಮಲ್ಲಿ ಬಿಡಿಸ್ಕೋಬೇಕಲ್ಲ, 4 ಮೈನಸ್ 3. ಈಗ ಈ ಕ್ರಿಯೆಯನ್ನು ಮಲ್ಲಿ ಬಿಡಿಸ್ಕೋಬೇಕು ನೀವು. ಪ್ಲಸ್ ಅಂದರೆ 14 ಮೈನಸ್ 3 ಈಸ್ ಈಕ್ವಲ್ ಟು 11. ಆನ್ಸರ್ ಈಸ್ ಈಕ್ವಲ್ ಟು 11 ನೋಡಿ, ತಿಳಿತಲ್ಲ? ಆಮೇಲೆ ಇಲ್ಲಿ ಕ್ರಿಯೆಗಳನ್ನು ಭಾಳ ಹುಷಾರಲ್ಲೇ ಬಿಡಿಸ್ಬೇಕು. ಇದು ನೋಡಿ, ಇದು 8.8 ಮೈನಸ್ 7 0 8 ಬಂತು. ಇದು 1.8 ಬಂತು. ಆಮೇಲೆ ಇದು ನೋಡಿ, ಬಿಂದು 4 ಸರ್ವಾಸ ಬಾಗಿಲೆ 5, ಇದರ ಸ್ಥಾನ ಬೆಲೆ 10 ಕೊಡ್ರಿ, ಎಷ್ಟಾಯ್ತು? 450 ಅಂಶ ಆಯ್ತು. ಈಗ ನೀವು ಸರಳ ರೀತಿ ಒಳಗೆ ತೋರಿಸ್ತೀನಿ. ಇದರ ಮಧ್ಯಂತರ ಚಿಹ್ನೆ ಏನದ, ಇದನ್ನು ನೀವು ಭಿನ್ನ ರಾಶಿ ಮಾಡ್ಕೋರಿ. 1.8 ಇದ್ದದ್ದನ್ನು ಭಾಗಿಲೆ ನೋಡ್ರಿ 450 ಅಂಶ ಅದ. ಇದನ್ನು ದಶಮಾಂಶ ಮಾಡೋದಕ್ಕಿಂತಲೇ ಇದನ್ನು ಭಿನ್ನ ರಾಶಿ ಮಾಡ್ಕೊಂಡು ಬಿಡ್ರಿ. 18 ಡಿವೈಡೆಡ್ ಬೈ 10 ಭಾಗಿಲೆ 4 ಡಿವೈಡೆಡ್ ಬೈ 50 ಬರೋಬರಿ ನೋಡಿ. 10 18 ಡಿವೈಡೆಡ್ ಬೈ 10 ಗುಂಡ್ಲೆ ಏನಾಗ್ತದೆ? ಇದು ಮೇಲೆ 50 ಆಗ್ತದೆ, ತಳಗೆ ಏನಾಗ್ತದೆ? 4 ಆಗ್ತದೆ ನೋಡಿ. 10 ಒಂದಲೇ 10 ಐದಲೇ 2 ಎರಡಲ್ಲೇ 2 9ಲೇ 9 5 ಎಷ್ಟಾಯ್ತು? 45 ಆಯ್ತು. ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2 2 4 2 2 4 1 2 ಅಂಶ ಬರೋಬರಿ 22.5. ಆನ್ಸರ್ ಈಸ್ ಈಕ್ವಲ್ ಟು 22.1 ಅಂಶ ಆರ್ 22.5. ಯಾಕಂದ್ರೆ ನೀವು ಇಂಥ ಸರಳ ಲೆಕ್ಕಗಳನ್ನು ನೀವು ಈ ರೀತಿ ಮಾಡ್ಕೊತ ಹೋದ್ರಿ ಅಂತಂದ್ರೆ ಭಾಳ ಸರಳ ಇರುತ್ತೆ. ಇದನ್ನು 1.8 ಭಾಗಿಲೆ 4 ಇದನ್ನು ಭಿನ್ನ ರಾಶಿ ಮಾಡ್ಕೊರಿ. ಆಮೇಲೆ ಇದು ಹೆಂಗಾದ್ರೂ ಭಿನ್ನ ರಾಶಿನ ಗುಣಕ ವಿಲೋಮ ಮಾಡಿಬಿಡ್ರಿ. ವೃತ್ಕರ್ಮ ರೂಪ ಮೇಲೆ 50 ಆಯ್ತು, 2 ಆಯ್ತು, 45 2 ಅಂಶ ಬಂತು, 22.1 2 ಅಂಶ ಆಯ್ತು. ಇಂಥ ಕ್ರಿಯೆಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ಸೈನಿಕ್ ಸ್ಕೂಲ್ದಾಗ ಎಂಥದೇ ಸಿಂಪ್ಲಿಫಿಕೇಶನ್ ಬರೋದಲ್ಲ, ಜನರಲ್ ಗಣಿತದ ವ್ಯವಹಾರ ಜ್ಞಾನ ಸಹಿತ ಜಾಸ್ತಿ ಬೆಳೀತದೆ ಇದರಿಂದ ನೋಡ್ರಿ. ಇದನ್ನು ನಿಮಗೆ ದಶಮಾಂಶನ ಭಿನ್ನ ರಾಶಿ ಮಾಡ್ಕೊಳ್ಳೋದು ಗೊತ್ತಾಯ್ತು. ಆಮೇಲೆ ಇದನ್ನು ಉತ್ತರ, ಈ ಉತ್ತರಕ್ಕೆ ನಾವು ಭಾಗಾಕಾರ ಮಾಡಬೇಕಾಗ್ತದೆ. ಮಧ್ಯಂತರ ಚಿಹ್ನೆಯನ್ನು ಪ್ಲಸ್ಸು. ಆಮೇಲೆ ನೀವು 18 10 ಇದನ್ನು ದಶಮಾಂಶ ಭಿನ್ನ ರಾಶಿ ಇದ್ದದ್ದನ್ನು ಭಿನ್ನ ರಾಶಿ ಮಾಡ್ಕೊಳ್ಳೋದು ಕಲ್ತ್ರಿ. ಆಮೇಲೆ ಈಗ ಏನು ಮಾಡಿದ್ರು? 18 10 ಅಂಶ ಗುಂಡ್ಲೆ ಮಾಡಿದ ಮೇಲೆ ಗುಣಕ ವಿಲೋಮ ಆಯ್ತು, ತಳ 4 ಬಂತು, ಮೇಲೆ 9 5 45 22.1 ಇಂಥ ಗಣಿತಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ಯಾವುದೇ ಲೆಕ್ಕ ಇರಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇನ್ನು ಭಿನ್ನ ರಾಶಿ ಮಾಡ್ಕೊಂಡು ಬಿಡುತ್ತು, ಇದೇ ಇನ್ನು ದಶಮಾಂಶದ ಮಾಡ್ಕೊಳ್ತು ಅನ್ನುವಂಥ ಒಂದು ವಿಚಾರ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಬೆಳೀತದೆ. ನಾನು ಇದನ್ನು 2-3 ರೀತಿಯೊಳ ಗಣಿತಗಳನ್ನು ನಾವು ತಿಳಿಸ್ಬೋದು. ಮೊದಲು ಇದನ್ನು ಸ್ಥಾನ ಬೆಲೆಯನ್ನು ಹೆಂಗಿಟ್ಟು ಕಡಿಬೇಕು ಅನ್ನೋದು ನಿಮಗೆ ಈಸಿ ಥಿಯರಿ ತೋರಿಸಿದ್ನ. ನಾ ಏನೋ ಒಂದು ರೀತಿಯಲ್ಲಿ ಮಾಡಿ ಉತ್ತರ ತೆಗಿಬಹುದು. ನನಗೆ ಬಂದಂಗೆ ನಾ ಉತ್ತರ ತೆಗೆದ್ರೆ ಅದು ಅರ್ಥ ಇಲ್ಲ.
ನಿಮಗೆ ತಿಳಿಯುವಂಗೆ ಅರ್ಥ ಆಗಂಗೆ ನಾ ರೀತಿ ತೆಗಿಬೇಕಾಗ್ತದೆ. ಇನ್ನು ಇದಕ್ಕಿಂತಲೂ ಸರಳ ರೀತಿ ಭಾಳವ. ಆದ್ರೆ ನಿಮಗೆ ಅದನ್ನ ಸರಳ ರೀತಿ ಒಳಗೆ ಗಣಿತ ಮಾಡೋದ್ರಿಂದ ಏನಾಗ್ತದಂದ್ರೆ ಇದನ್ನು ಹೆಂಗೆ ಮಾಡಿದ್ರು ಅನ್ನೋದು ನಿಮ್ಮ ಸಮಸ್ಯೆ ಆಗ್ತದೆ. ಅದು ಹಂಗಾಗಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ರೀತಿ ಪ್ರಕಾರ ಗಣಿತ ತಿಳಿಸ್ತೀನಿ. 8.8 7 ಕಳೆದ್ರೆ 1.8 ಆಯ್ತು, ಮಧ್ಯಾಂತರ ಚಿಹ್ನೆ ಬಾಗಿಲಿ ಅದ, ಇದು ಬಿಂದು 4 ತಳಗ 5 ಆಯ್ತು, ಇದ್ರ ಸ್ಥಾನ ಬೆಲೆ ಕೊಟ್ರಿ ಇದು ಈಜಿ ತಿಳಿತು ನಿಮಗೆ. ಇದು ದಶಮಾಂಶ ಆಯ್ತು, ಇದು ಬಿಂದ ರಾಶಿ ಆಯ್ತು. ಇದನ್ನು 2 ಬಿಂದ ರಾಶಿ ಮಾಡ್ಕೊಳ್ಳೋದು ನಿಮ್ಗೆ ಗುರ್ತಾಯ್ತು. 18 ಇದ್ದದ್ದು ತಳಗ 10 ಇಟ್ರೆ ಅದು 10, 1.8 ಇದ್ದದ್ದು 18 ಆಗ್ಬೇಕು. 10 ಇಡ್ರಿ, ಬಾಗಿಲೇ ಇಡ್ರಿ, 4.54. ಇದನ್ನು ವೃತ್ಕರ್ಮ ರೂಪದಾಗ ಮಾಡ್ಬೇಕು. ಯಾಕಂದ್ರೆ ಭಾಗಾಕಾರ ಚಿಂದ ಕಟ್ತಾ ಹೊಡಿಲಿಕ್ಕೆ ಬರೋದಲ್ಲ. ಇದು ಎಷ್ಟು ಸರಳ ತಿಳಿತದಲ್ಲ, ಅದನ್ನು ನಾವು ಬಾಯಲ್ಲೇ ಮಾಡಬಹುದು. ಆದ್ರೆ ಈ ಗಣಿತ ಹೆಂಗೆ ರೀತಿ ಪ್ರಕಾರ ಗುರ್ತಾತ ನೀವೇ ಬಾಯಲ್ಲೇ ಮಾಡ್ತೀರಿ. ನಿಮಗೆ ಬಾಯಲ್ಲೇ ಮಾಡಿ ಬರಬೇಕಾಗಿತ್ತು, ಮನುಷ್ಯನ ಲೆಕ್ಕ ಬರಬೇಕಾಗಿತ್ತು, ನೀವು ಟ್ರಿಕ್ಸ್ಗಳ ಮುಖಾಂತರ ಗಣಿತ ಹಾಕಬೇಕಾಗಿತ್ತು. ಅಂದ್ರೆ ನೀವು ರೀತಿ ಪ್ರಕಾರ ಈ ಗಣಿತ ಕಲಿತ್ರೆ ಟ್ರಿಕ್ಸ್ ನೀವೇ ಕಲಿತೀರಿ, ನೀವೇ ಅದನ್ನು ಹುಟ್ಟು ಹಾಕ್ತೀರಿ. ಅದು ಮೊದಲ ರೀತಿ ಬರ್ಬೇಕು, ಹಾಡು ಬರ್ಬೇಕು. ಬೇಕಾದ್ರೆ ಆಗದಾಗ ಹಾಡ್ಬೋದು. ಆದ್ರೆ ಪೇಟೆ ಬಾರ್ಸವ ಆಗಿಬಿಟ್ರೆ ಹಾಡಿದವ ಹಾಡ್ಲಿಕ್ಕೆ ಬಂದರೆ ಪೇಟೆ ಬಾರ್ಸವ, ಹಂಗಾಗ್ಬಾರ್ದು. ಬಾರ್ಸವನು ನೀನೇ, ಹಾಡವನು ನೀನೇ. ಅಂದ್ರೆ ರೀತಿನೂ ಗುರ್ತಿರ್ಬೇಕು, ಟ್ರಿಕ್ಸನ್ನು ಗುರ್ತಿರ್ಬೇಕು. ಹೇಳ ಲಕ್ಷ ಕೊಟ್ಟು ನೋಡ್ರಿ, ಮುಂದಿನ ಗಣಿತ ಮಾಡಿ.